ಮಾರ್ನಿಂಗ್ ಒಂದು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟು ಹೆಸರುಕಾಳು ದೋಸೆ ಪೆಸರಟ್ಟು ಮಾಡುವಂತಹ ವಿಧಾನ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಜ್ಯೋತಿ ಪರಶುರಾಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೆಸರುಕಾಳು ದೋಸೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನೋಡೋಣ. ಹೆಸರುಕಾಳು ದೋಸೆ ಮಾಡಲಿಕ್ಕೆ ನಾನು ಇವಾಗ ಫಸ್ಟಿಗೆ 2 ಕಪ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಸೊ ಇದೇ ಹೆಸರು ಕಾಳು ಯಾವ ಕಪ್ಪಿಂದ ತೊಗೊಂಡಿದ್ದೀವಲ್ಲ ಅದೇ 1 ಕಪ್ಪಿಂದ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ರೇಷನ್ ಅಕ್ಕಿ ಆದರೂ ತೊಗೋಬೋದು ಅಥವಾ ಯಾವುದಾದ್ರೂ ಅಕ್ಕಿಯನ್ನು ತೊಗೋಬೋದು. ಅದಕ್ಕೆ ನಾನು ಒಂದು ಸ್ವಲ್ಪ ಮೆಂತೆಯನ್ನು ಹಾಕಿದ್ದೀನಿ. ಸೊ ಇದನ್ನೆಲ್ಲವನ್ನು ನೀಟಾಗಿ ಒಂದು 4 ರಿಂದ 5 ಸಾರಿ ತೊಳ್ಕೊಂಡು ಇದನ್ನು ನಾವು ಒಂದು 3 ರಿಂದ 4 ತಾಸು ಇದನ್ನು ನೆನೆಯಲಿಕ್ಕೆ ಬಿಡೋಣ. ಹೊಸದಾಗಿ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡತ್ತೀರಿ ದಯವಿಟ್ಟು ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವಾಗ ನೋಡ್ರಿ ಇದು 4 ರಿಂದ 5 ಗಂಟೆ ನೆನೆದೈತಿ. ಇದನ್ನು ನಾವು ಇವಾಗ ಸಣ್ಣಗೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಿತ್ತಂದ್ರೆ ನೈಟೆಲ್ಲ ನಾವು ಇದನ್ನು ನೆನೆಸಿಟ್ಕೊಂಡ್ರು ನಡೆಯುತ್ತಾ. ಇವಾಗ ನಾನು ಇದನ್ನು ನೈಟೆಲ್ಲ ನೆನೆಸಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಫಸ್ಟು ಹಿಟ್ಟನ್ನು ರುಬ್ಕೋತಾ ಇದ್ದೀನಿ. ನಾರ್ಮಲ್ ದೋಸೆಗೆ ನಾವು ಯಾವ ರೀತಿಯಾಗಿ ಹಿಟ್ಟನ್ನು ಕನ್ಸಿಸ್ಟೆಂಟಿಯಾಗಿ ರುಬ್ಕೋತೀವಲ್ಲ ಅದೇ ರೀತಿಯಾಗಿ ಈ ಹಿಟ್ಟನ್ನು ಸಹಿತ ಸೇಮ್ ದೋಸೆ ಟೈಪನ್ನು ರುಬ್ಕೋಬೇಕು. ಇದನ್ನು ನಾನು ಬರೀ ಇವಿಷ್ಟ ನೆನೆಸಿದಷ್ಟನ್ನು ರುಬ್ಕೋತಾ ಇಲ್ಲ. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ರುಬ್ಕೊಂಡಿವಿ ಅಂದರೆ ನಮ್ಗೆ ದೋಸೆ ಟೇಸ್ಟಿಯಾಗಿ ಕೂಡ ಬರ್ತಾವೆ ಮತ್ತು ನಮ್ಗೆ ಹೆಲ್ದಿಯಾಗಿ ಕೂಡ ಒಂದು ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದಲ್ಲ ನೀವು ನಾವು ಯಾವ ರೀತಿಯಾಗಿ ಮಿಕ್ಸ್ ಮಾಡತ್ತೀನಿ ಅಂತೇಳಿ. ಇಲ್ಲಿ ನೋಡ್ರಿ ಇವಾಗ ರುಬ್ಬಿದೆ. ನಾವು ಉಳಿದಿದ್ದನ್ನು ಪ್ರತಿಯೊಂದನ್ನು ಎಲ್ಲವನ್ನು ರುಬ್ಕೋತೀನಿ. ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಹಿಟ್ಟು ರುಬ್ಕೊಳ್ಳೋಕ್ಕಿಂತ ಮುಂಚೆನ ಒಂದು 5 ನಿಮಿಷ ನಾವು ಅವಲಕ್ಕಿಯನ್ನು ನೆನೆಸಿಟ್ಟಿದ್ದೆ. ಸೊ ಲಾಸ್ಟಿಗೆ ನಾನು ಉಳಿದಿರತ್ತಲ್ಲ ಹೆಸರು ಕೇಳಿದ್ದು ಅದಕ್ಕೆ ನಾನು ನೆನೆಸಿಟ್ಟಿರೋಂಥ ಅವಲಕ್ಕಿಯನ್ನು ಹಾಕಿ ರುಬ್ತಾ ಇದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ನಮ್ಗೆ ದೋಸೆ ಅಗದಿ ಸಾಫ್ಟಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಗರಿಗರಿಯಾಗಿ ಬರುತ್ತೆ. ಹಾಗಾಗಿ ನಾನು ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ. ಸೊ ಅವಲಕ್ಕಿ ಹಾಕಿನೂ ಇವಾಗ ಫೈನಲಿ ಅಷ್ಟು ರುಬ್ಕೊಳ್ಳೋದು ಮುಗೀತು. ಇದನ್ನು ನಾವು ಒಂದು 10 ರಿಂದ 15 ನಿಮಿಷ ಬಿಟ್ಟಿವಿ ಅಂದ್ರೆ ಸಾಕಾಗುತ್ತೆ. ಇಲ್ಲ ಅಷ್ಟು ಬಿಡ್ಲಿಕ್ಕೆ ಡೈರೆಕ್ಟ್ಲಿ ಇನ್ಸ್ಟಂಟ್ಲಿನೂ ಮಾಡಿದ್ರೆ ನಡೆಯುತ್ತಾ. ಹಿಟ್ಟೇನು ನೆನೆಸೋ ಅವಶ್ಯಕತೆನೇ ಇಲ್ಲ ಇದಕ್ಕೆ. ಸೊ ಹಂಗಾಗಿ ಇವಾಗ ನಮ್ಗೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ಏನದನ್ನು ಇದನ್ನು ಮುಚ್ಚಳವನ್ನು ಮುಚ್ತೀನಿ. ಇವಾಗ ಒಂದು 10 ನಿಮಿಷ ಬಿಟ್ಟು ನಾನು ಮುಚ್ಚಳವನ್ನು ತೆಗಿತೀನಿ. ಒಂದು ಸ್ವಲ್ಪ ಹಿಟ್ಟು ಎಲ್ಲ ರೀತಿಯಾಗಿ ಕೂಡ್ಕೊಂಡಿರುತ್ತೆ. ಇವಾಗ ನೋಡ್ರಿ ಇದನ್ನು ನೀಟಾಗಿ ನಾವು ದೋಸೆ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಗಟ್ಟಿ ಬೇಕಾ ಅಥವಾ ತೆಳು ಬೇಕಾ ಆ ರೀತಿಯಾಗಿ ನೀವು ಕಲಿಸ್ಕೋಬೋದು. ಇವಾಗ ನೀವು ನಾನ್ ಸ್ಟಿಕ್ ತವಾ ಆದರೂ ತೊಗೋಬೋದು ಅಥವಾ ಒಂದು ಹಂಚಾದರೂ ತೊಗೋಬೋದು. ನಾನು ನಾನ್ ಸ್ಟಿಕ್ ತವಾನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಇವಾಗ ದೋಸೆಯನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೋಡ್ರಿ ನೀವು ಯಾವ ರೀತಿಯಾಗಿ ಇದು ದೋಸೆ ಗರಿಗರಿಯಾಗಿ ಬರುತ್ತೆ. ಸೊ ನಾವು ಅಕ್ಕಿ ದೋಸೆ ತಿನ್ನೋಕ್ಕಿಂತ ಹೆಸರುಕಾಳು ದೋಸೆ ತಿನ್ನೋದ್ರಿಂದ ಒಂದು ಮಾರ್ನಿಂಗ್ ನಮ್ಗೆ ಹೆಲ್ದಿಯಾಗಿರೋಂಥ ಪ್ರೋಟೀನ್ ರಿಚ್ ದೋಸೆ ನಮ್ಗೆ ಸಿಗ್ತೈತಿ. ಸೊ ಇವಾಗ ದೋಸೆ ಹಾಕಿ ನಾವು ಬೇಕಿದ್ರೆ ನಿಮ್ಗೆ ಎಣ್ಣೆ ಆದರೂ ಹಾಕ್ಕೋಬೋದು, ಇಲ್ಲ ತುಪ್ಪ ಆದರೂ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಇದು ಬೇಯಲಿಕ್ಕೆ ಬಿಡೋಣ. ಈ ರೀತಿಯಾಗಿ ನಾವು ಹೆಸರು ಕಾಳನ್ನು ನೆನೆಸಿ ಏನೋ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೋತೀವಿ ಅಥವಾ ನಾರ್ಮಲಾಗಿ ತಿನ್ನೋದ್ರಿಂದ ನಮ್ಗೆ ಪ್ರೋಟೀನ ನಮ್ಮ ದೇಹಕ್ಕೆ ಸಿಗ್ತೈತಿ. ಹಾಗಾಗಿ ಈ ಒಂದು ಬ್ರೇಕ್ಫಾಸ್ಟು ಮಕ್ಕಳಿಗೆ ಆಗಿರ್ಬೋದು ಅಥವಾ ಮನೆಯಲ್ಲಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಟೇಸ್ಟಿ ಕೂಡ ಆಗಿರುತ್ತೆ. ಹಾಗಾಗಿ ಇವತ್ತು ನಾನು ಇದೊಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿರಿ ಯಾವ ರೀತಿ ಆಗತ್ತೆ ಅಂತೇಳಿ. ಇಲ್ಲಿ ನೋಡ್ಬೋದು ನಾನು ಸ್ವಲ್ಪ ಈ 2 ಸೈಡನ್ನು ಬೇಯಿಸ್ಕೊತಾ ಇದ್ದೀನಿ. ನೀವು ಕಲರ್ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಬಂದೈತಿ. ಈ ಒಂದು ದೋಸೆಗೆ ನಾವು ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಆದರೂ ಮಾಡ್ಕೋಬೋದು, ಇಲ್ಲ ಆಲೂಗಡ್ಡೆ ಬಾಜಿ ಆದರೂ ಮಾಡ್ಕೋಬೋದು. ಸೊ ನಾನು ಇವತ್ತು ಈ ಒಂದು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಬಾಜಿನೇ ಮಾಡ್ಕೊಂಡಿದ್ದೀನಿ. ನನ್ನ ಮಗನಿಗೆ ಬಾಕ್ಸ್ ಕಟ್ಟೋದ್ರಿಂದ ಅದು ಚಟ್ನಿ ಎಲ್ಲ ಸೂಕ್ತ ಆಗಲ್ಲ ಅಂಥೇಳಿ ನಾನು ಬಾಜಿನ ಮಾಡಿದ್ದೀನಿ. ಸೊ ನಿಮಗೆ ಬೇಕಿತ್ತಂದ್ರೆ ಚಟ್ನಿ ಕೂಡ ಮಾಡ್ಬೋದು. ಹಾಗಿದ್ರೆ ನಿಮಗೆ ಮತ್ತು ಯಾವ ರೀತಿಯಾಗಿರುವಂಥ ಒಂದು ಹೆಲ್ದಿ ರೆಸಿಪಿ ಬೇಕಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.